ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ದಿನ ಡ್ರಾಯಿಂಗಲ್ಲಿ ನಾವು ಡೈಮೆನ್ಷನಿಂಗ್ ಅಂತಕ್ಕಂಥ ಒಂದು ಚಾಪ್ಟ್ರನ್ನು ಮಾಡೋಣ. ಡೈಮೆನ್ಷನ್ ಅಂತಂದರೆ ಏನಪ್ಪ? ನೀವು ಆಲ್ರೆಡಿ ಡ್ರಾಯಿಂಗಲ್ಲಿ ಕಲ್ತಿರ್ತೀರ. ಯಾವುದೇ ಒಂದು ಪ್ಲೇನ್ ಫಿಗರನ್ನು ಹಾಕುವಾಗ ಅಥವಾ ಆರ್ಥೋಗ್ರಾಫಿಕ್ಕು, ಐಸೋಮೆಟ್ರಿಕ್ಕು ಫಿಗರನ್ನು ಹಾಕುವಾಗ ಅದರ ಸೈಜನ್ನು ನಾವು ಮೆನ್ಷನ್ ಮಾಡ್ತೀವಿ. ಆ ಸೈಜನ್ನು ಮೆನ್ಷನ್ ಮಾಡ್ತಕ್ಕಂಥ ಒಂದು ಪ್ರೋಸೆಸ್ಸನ್ನು ನಾವು ಡೈಮೆನ್ಷನಿಂಗ್ ಅಂತ ಕರಿತೀವಿ. ಕಂಪನಿಯಲ್ಲಿ ನೀವು ಹೋದಾಗ ಯಾವುದೇ ಒಬ್ಬ ಮ್ಯಾನುಫ್ಯಾಕ್ಚರರು ಒಂದು ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಂತಂದರೆ ಆ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕಿಂತ ಮುಂಚೆ ಅದರ ಡ್ರಾಯಿಂಗನ್ನು ರೆಡಿ ಮಾಡ್ಕೋಬೇಕು. ಆ ಡ್ರಾಯಿಂಗಲ್ಲಿ ಏನಿರುತ್ತಪ್ಪ ಅಂತಂದರೆ ಅದರ ಸೈಜ್, ಲೆಂತ್ ಎಷ್ಟಿರುತ್ತೆ, ಬ್ರೆಡ್ತ್ ಎಷ್ಟಿರುತ್ತೆ, ವಿಡ್ತ್ ಎಷ್ಟಿರುತ್ತೆ, ಅದರ ಟಾಲರೆನ್ಸ್ ಎಷ್ಟಿರುತ್ತೆ, ಅದರ ಥಿಕ್ನೆಸ್ ಎಷ್ಟಿರುತ್ತೆ, ಇದನ್ನು ಫಸ್ಟು ಡ್ರಾಯಿಂಗಲ್ಲಿ ಅವನು ಮೆನ್ಷನ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಆ ಪ್ರಾಡಕ್ಷನನ್ನು ಅವನು ಪ್ರಾರಂಭ ಮಾಡ್ತಾನೆ. ಸೊ ಈ ಒಂದು ಡೈಮೆನ್ಷನಿಂಗನ್ನು ಅಂದರೆ ಲೆಂತು, ಬ್ರೆಡ್ತು, ಥಿಕ್ನೆಸ್ಸು ಇವೆಲ್ಲವನ್ನು ಮೆನ್ಷನ್ ಮಾಡೋದಕ್ಕೆ ಒಂದು ಪ್ರೋಸೆಸ್ಸನ್ನು ನಾವು ಸ್ಟ್ಯಾಂಡರ್ಡಾಗಿ ಅಡಾಪ್ಟ್ ಮಾಡ್ಕೊಂಡಿರ್ತೀವಿ. ಇಂಟರ್ನ್ಯಾಷನಲಿ ಆಕ್ಸೆಪ್ಟೆಡ್ಡು ಆ ಒಂದು ಪ್ರೋಸೆಸ್ಸನ್ನು ನಾವು ಡೈಮೆನ್ಷನಿಂಗ್ ಅಂತ ಕರಿತೀವಿ. ಸೊ ಡೈಮೆನ್ಷನಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಎಕ್ಸ್ಪ್ರೆಸ್ ದ ಡೈಮೆನ್ಷನ್ ಆಫ್ ದ ಆಬ್ಜೆಕ್ಟ್. ಒಂದು ಆಬ್ಜೆಕ್ಟಿನ ಡೈಮೆನ್ಷನನ್ನು ನಾವು ಎಕ್ಸ್ಪ್ರೆಸ್ ಮಾಡಬೇಕು ಅಂತಂದರೆ ಅದಕ್ಕೆ ನಾವು ಡೈಮೆನ್ಷನಿಂಗ್ ಅಂತಕ್ಕಂಥದ್ದನ್ನು ನಾವು ಕಲ್ತಿರಲೇಬೇಕು. ಸೊ ಅದಕ್ಕೋಸ್ಕರ ಇವತ್ತಿನ ದಿನ ನಾವು ಡೈಮೆನ್ಷನಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ವಾಟ್ ಈಸ್ ಎ ಡೈಮೆನ್ಷನ್? ಇಟ್ ಈಸ್ ಎ ನ್ಯೂಮರಲ್ ವ್ಯಾಲ್ಯೂಸ್ ಎಕ್ಸ್ಪ್ರೆಸ್ಡ್ ಅಪ್ರಾಪ್ರಿಯೇಟ್ ಯೂನಿಟ್ ಆಫ್ ಮೆಜರ್ಮೆಂಟ್ ಆ್ಯಂಡ್ ಇಂಡಿಕೇಟೆಡ್ ಗ್ರಾಫಿಕಲಿ ಆನ್ ಟೆಕ್ನಿಕಲ್ ಡ್ರಾಯಿಂಗ್ ವಿತ್ ಲೈನ್ಸ್, ಸಿಂಬಲ್ ಆ್ಯಂಡ್ ನೋಟ್ಸ್. ಸೊ ಡೈಮೆನ್ಷನ್ ಅಂತ ಅಂದರೆ ಇಟ್ ಈಸ್ ಎ ನ್ಯೂಮರಿಕಲ್ ವ್ಯಾಲ್ಯೂ, ನಂಬರಿನ ಮೂಲಕ ಎಕ್ಸ್ಪ್ರೆಸ್ ಮಾಡ್ತಕ್ಕಂಥದ್ದು ಒಂದು ವ್ಯಾಲ್ಯೂ. ನಾನು ಹೇಳ್ದಂಗೆ ಲೆಂತ್ ಎಷ್ಟಿರುತ್ತೆ, ಬ್ರೆಡ್ತ್ ಎಷ್ಟಿರುತ್ತೆ, ಥಿಕ್ನೆಸ್ ಇರುತ್ತೆ. ಸೊ ದಿಸ್ ಈಸ್ ಇಂಡಿಕೇಟೆಡ್ ಬೈ ಗ್ರಾಫಿಕ್, ಟೆಕ್ನಿಕಲ್ ಡ್ರಾಯಿಂಗ್ ವಿತ್ ಲೈನ್, ಸಿಂಬಲ್ ಆ್ಯಂಡ್ ನೋಟ್ಸ್. ಇವುಗಳ ಮೂಲಕ ನಾವು ಈ ಡೈಮೆನ್ಷನನ್ನು ಎಕ್ಸ್ಪ್ರೆಸ್ ಮಾಡ್ತೀವಿ. ಸೊ ಡೈಮೆನ್ಷನ್ಸ್ ಆರ್ ಕ್ಲಾಸಿಫೈಡ್ ಅಕಾರ್ಡಿಂಗ್ ಟು ದ ಫಾಲೋವಿಂಗ್ ಟೈಪ್. ಡೈಮೆನ್ಷನನ್ನು ನಾವು ಡಿಫ್ರೆಂಟ್ ಟೈಪ್ ಆಫ್ ಡೈಮೆನ್ಷನನ್ನು ಇದೆ ಡ್ರಾಯಿಂಗಲ್ಲಿ. ಸೊ ಅದರಲ್ಲಿ ಒಂದನೇದು ಫಂಕ್ಷನಲ್ಲು, ಎರಡನೇದು ನಾನ್ ಫಂಕ್ಷನಲ್ಲು, ಮೂರನೇದು ಆಕ್ಸಿಲರಿ ಆರ್ ರೆಫರೆನ್ಸ್ ಡೈಮೆನ್ಷನಿಂಗ್, ಆ್ಯಂಡ್ ದೀಸ್ ಆರ್ ದ ಟೈಪ್ಸ್ ಆಫ್ ಡೈಮೆನ್ಷನಿಂಗ್. ಸೊ ಹಾಗಾದರೆ ಫಂಕ್ಷನಲ್ ಡೈಮೆನ್ಷನಿಂಗ್ ಅಂತಂದರೆ ಏನಪ್ಪ? ಡೈಮೆನ್ಷನ್ ವಿಚ್ ಈಸ್ ಎಸೆನ್ಷಿಯಲ್ ಟು ದ ಫಂಕ್ಷನ್ ಆಫ್ ಕಾಂಪೊನೆಂಟ್ ಆರ್ ಸ್ಪೇಸ್, ದೇ ಆರ್ ಜನರಲಿ ಶೋನ್ ವಿತ್ ದ ಲಿಮಿಟ್ಸ್. ಸೊ ಆ ಒಂದು ಯಾವುದೇ ಒಂದು ಜಾಬನ್ನು ನಾವು ರೆಡಿ ಮಾಡಬೇಕು ಅಂತಂದರೆ ಎಸೆನ್ಷಿಯಲಿ ಬೇಕಾಗಿರ್ತಕ್ಕಂಥ ಒಂದು ಡೈಮೆನ್ಷನನ್ನು, ಎಸೆನ್ಷಿಯಲಿ ಬೇಕಾಗಿರ್ತಕ್ಕಂಥ ಒಂದು ಡೈಮೆನ್ಷನ್. ಈ ಎಕ್ಸಾಂಪಲ್ ಒಂದು ರೆಕ್ಟ್ಯಾಂಗ್ಯುಲರ್ ಜಾಬನ್ನು ನೀವು ಫಿಟ್ಟರಲ್ಲಿ ಮಾಡ್ತೀರ. ಆ ರೆಕ್ಟ್ಯಾಂಗ್ಯುಲರ್ ಫ್ಲಾಟನ್ನು ನೀವು ಕಟ್ ಮಾಡಿಬಿಟ್ಟು ಒಂದು ಶೇಪಿಗೆ ತರಬೇಕು ಅಂತಂದರೆ ನನಗೆ ಎಸೆನ್ಷಿಯಲಿ ಏನು ಬೇಕಾಗುತ್ತೆ? ಲೆಂತ್ ಬೇಕಾಗುತ್ತೆ, ವಿಡ್ತ್ ಬೇಕಾಗುತ್ತೆ, ಥಿಕ್ನೆಸ್ ಬೇಕಾಗಿರುತ್ತೆ. ಇದನ್ನು ನಾವು ಏನಂತ ಕರಿತೀವಿ? ಫಂಕ್ಷನಲ್ ಡೈಮೆನ್ಷನಿಂಗ್ ಅಂತ ಕರಿತೀವಿ. ದೇ ಆರ್ ಜನರಲಿ ಶೋನ್ ವಿತ್ ದ ಲಿಮಿಟ್ಸ್. ಸೊ ಇಲ್ಲಿ ನೋಡಿ, ದಿಸ್ ಈಸ್ ಎ ಫಂಕ್ಷನಲ್ ಡೈಮೆನ್ಷನಿಂಗ್. ಇದೊಂದು ಬೋಲ್ಟನ್ನು ಯಾವ ರೀತಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು ಅಂತಕ್ಕಂಥದ್ದನ್ನು ಕಂಪಲ್ಸರಿ ಇಷ್ಟು ಡೈಮೆನ್ಷನಿಂಗ್ ಇದ್ದರೆ ಮಾತ್ರ ಅವನು ಈ ಒಂದು ಬೋಲ್ಟನ್ನು ರೆಡಿ ಮಾಡೋಕ್ಕೆ ಸಾಧ್ಯ, ಇಲ್ಲ ಅಂತಂದರೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಇದನ್ನು ನಾವು ಫಂಕ್ಷನಲ್ ಡೈಮೆನ್ಷನ್ ಅಂತ ಕರಿತೀವಿ. ನಾನ್ ಫಂಕ್ಷನಲ್ ಡೈಮೆನ್ಷನ್ ಅಂತಂದರೆ ಏನು? ನಾನ್ ಫಂಕ್ಷನಲ್ ಡೈಮೆನ್ಷನ್ ಈಸ್ ಒನ್ ವಿಚ್ ಈಸ್ ನಾಟ್ ಎಸೆನ್ಷಿಯಲ್ ಫಾರ್ ದ ಫಂಕ್ಷನ್ ಆಫ್ ಕಾಂಪೊನೆಂಟ್ ಆರ್ ಸ್ಪೇಸ್. ಸೊ ಎಸೆನ್ಷಿಯಲಿ ಅಲ್ಲದೆ ಇರ್ತಕ್ಕಂಥ ಡೈಮೆನ್ಷನನ್ನು ನಾವು ತೋರಿಸ್ತೀವಿ. ಇಲ್ಲಿದೆ ನೋಡಿ, ದಿಸ್ ಈಸ್ ನಾನ್ ಫಂಕ್ಷನಲ್ ಡೈಮೆನ್ಷನ್. ಸೊ ಇದು ನಾನ್ ಫಂಕ್ಷನಲ್ ಡೈಮೆನ್ಷನ್. ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ಲೆಂತನ್ನು ನಾನ್ ಫಂಕ್ಷನಲ್ ಡೈಮೆನ್ಷನ್ ಅಂತ ಕರಿತೀವಿ. ಬಟ್ ಇದೇ ಏನಿದೆಯಲ್ಲ, ದೀಸ್ ಆರ್ ದ ಫಂಕ್ಷನಲ್ ಡೈಮೆನ್ಷನ್. ಎಫ್ ಅಂತ ಏನು ಕೊಟ್ಟಿರಲ್ಲ, ಇವೆಲ್ಲ ಎಸೆನ್ಷಿಯಲಿ ನಮಗೆ ಇದನ್ನು ರೆಡಿ ಮಾಡಬೇಕು ಅಂತಂದರೆ ರಿಕ್ವೈರ್ಮೆಂಟ್ ಬೇಕೇ ಬೇಕು. ಅದನ್ನು ನಾವು ಫಂಕ್ಷನಲ್ ಅಂತ ಕರಿತೀವಿ. ಅನ್ನೆಸರಿ ಇರ್ತಕ್ಕಂಥದ್ದು ಎಮ್ ಎನ್ ಎಫ್ ಅಂತಂದರೆ ನಾನ್ ಫಂಕ್ಷನಲ್. ಇದರ ವಿಡ್ತ್ ನಮಗೆ ಬೇಕಾಗಿಲ್ಲ, ವಿಡ್ತ್ ಆಫ್ ದ ಹೆಡ್ ಬೇಕಾಗಿಲ್ಲ. ಸೊ ಅದನ್ನು ನಾವು ಆದ್ರೂ ತೋರಿಸ್ತೀವಿ. ತೋರಿಸಿದರೆ ಅದನ್ನು ನಾನ್ ಫಂಕ್ಷನಲ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಆಕ್ಸಿಲರಿ ಆರ್ ರೆಫರೆನ್ಸ್ ಡೈಮೆನ್ಷನಿಂಗ್. It is the dimension
given for the information only. It is derived from the value given on the drawing or related documents, and it doesn't give in the production or inspection. ಸೊ ಆಕ್ಸಿಲರಿ ಡೈಮೆನ್ಷನ್ ಅಂತಂದರೆ ಇಟ್ ಇಸ್ ದ ಡೈಮೆನ್ಷನ್ ಗಿವನ್ ಫಾರ್ ದ ಇನ್ಫಾರ್ಮೇಷನ್ ಆಫ್ ದ ರೀಡರ್ ಓನ್ಲಿ. ಯಾರು ರೀಡ್ ಮಾಡ್ತಾ ಇರ್ತಾನೋ ಆ ಡ್ರಾಯಿಂಗ ಅವನ ಇನ್ಫಾರ್ಮೇಷನ್ಗೆ ಮಾತ್ರ ಕೊಟ್ಟಿರ್ತಾರೆ, ಬಟ್ ಇದು ಪ್ರೊಡಕ್ಷನ್ಗೆ ಅನುಕೂಲ ಆಗ್ತಕ್ಕಂಥ ಡೈಮೆನ್ಷನ್ ಅಲ್ಲ. ಸೊ ಇಂಥ ಡೈಮೆನ್ಷನನ್ನು ನಾವು ಆಕ್ಸಿಲರಿ ಡೈಮೆನ್ಷನ್ ಅಂತ ಕರಿತೀವಿ. ಡಸಂಟ್ ರಿಕ್ವೈರ್ಡ್ ಫಾರ್ ದ ಪ್ರೊಡಕ್ಷನ್ ಆರ್ ಇನ್ಸ್ಪೆಕ್ಷನ್. ಸೊ ಇಲ್ಲಿದೆ ನೋಡ್ರಿ, ದಿಸ್ ಈಸ್ ದ ಆಕ್ಸಿಲರಿ ಡೈಮೆನ್ಷನ್. ಇಲ್ಲಿಂದ ಇಲ್ಲಿಗಿರ್ತಕ್ಕಂಥದ್ದು ಆಕ್ಸಿಲರಿ ಡೈಮೆನ್ಷನ್. ಸೊ ಈ ರೀತಿಯಾಗಿ ನಾವು ಡೈಮೆನ್ಷನಿಂಗನ್ನು 3 ವಿಧವಾಗಿ ವಿಂಗಡಣೆ ಮಾಡಿದ್ದೀವಿ. ಒಂದು ಫಂಕ್ಷನಲ್ಲು, ಎರಡನೇದು ನಾನ್ ಫಂಕ್ಷನಲ್ಲು, ಮೂರನೇದು ಆಕ್ಸಿಲರಿ. ಫಂಕ್ಷನಿಂಗ್ ಡೈಮೆನ್ಷನಿಂಗ್ ಅಂತಂದರೆ ಆ ಒಂದು ಪ್ರೊಡಕ್ಷನನ್ನು ಮಾಡಬೇಕು ಅಂತಂದರೆ, ಆ ಪ್ರಾಡಕ್ಟನ್ನು ಮಾಡಬೇಕು ಅಂದರೆ, ಅಥವಾ ಆ ಜಾಬನ್ನು ಮಾಡಬೇಕು ಅಂತಂದರೆ ನಮಗೆ ಕಂಡೀಷನ್ ಆಗಿ ಬೇಕೇ ಬೇಕಾಗಿರ್ತಕ್ಕಂಥ ಡೈಮೆನ್ಷನನ್ನು ಶೋ ಮಾಡೋದಕ್ಕೆ ಫಂಕ್ಷನಲ್ ಡೈಮೆನ್ಷನ್ ಅಂತ ಕರಿತೀವಿ. ಅದು ನೆಸೆಸಿಟಿ ಇಲ್ಲದೇ ಇದ್ರೂ ಸಹ ಕೆಲವೊಂದು ಸಂದರ್ಭದಲ್ಲಿ ನಾವು ಅದನ್ನು ತೋರಿಸ್ತೀವಿ, ಅದನ್ನು ನಾನ್ ಫಂಕ್ಷನಲ್ ಅಂತ ಕರಿತೀವಿ. ಇನ್ನೊಂದು ಆಕ್ಸಿಲರಿ ಡೈಮೆನ್ಷನ್ ಅಂತ ಅಂದರೆ ಓದತಕ್ಕಂಥ ವ್ಯಕ್ತಿಯ ಇನ್ಫಾರ್ಮೇಷನ್ಗೋಸ್ಕರ ಕೊಟ್ಟಿರ್ತಕ್ಕಂಥ ಡೈಮೆನ್ಷನನ್ನು ಆಕ್ಸಿಲರಿ ಡೈಮೆನ್ಷನ್ ಅಂತ ಕರಿತೀವಿ. ಬಟ್ ಇಟ್ ಡಸಂಟ್ ರಿಕ್ವೈರ್ಡ್ ಫಾರ್ ಪ್ರೊಡಕ್ಷನ್ ಆರ್ ಇನ್ಸ್ಪೆಕ್ಷನ್. ಓಕೆ, ಸೊ ಈ ರೀತಿಯಾಗಿ ನಾವು ಡೈಮೆನ್ಷನನ್ನು ಮೆನ್ಷನ್ ಮಾಡ್ತೀವಿ. ಸೊ ಇಲ್ಲಿ ಸೈಜ್ ಡೈಮೆನ್ಷನ್ಸ್ ಗಿವ್ ದ ಸೈಜ್ ಆಫ್ ದ ಕಾಂಪೊನೆಂಟ್, ಪಾರ್ಟು, ಹೋಲು, ಸ್ಲಾಟು, ಡೆಪ್ತು, ವಿಡ್ತು ಮತ್ತು ರೇಡಿಯಸ್. ಸೊ ಈ ಒಂದು ಡೈಮೆನ್ಷನಿಂದ ನಾವು ಏನೇನನ್ನು ಡೈಮೆನ್ಷನಿಂಗ್ ಮಾಡ್ಬೋದು, ಏನೇನನ್ನು ಡೈಮೆನ್ಷನನ್ನು ಆ ಒಂದು ಜಾಬಲ್ಲಿ ತೋರಿಸ್ಬೋದು ಅಂತಂದರೆ, ಒಂದನೇದು ಪಾರ್ಟ್ ಆಫ್ ದ ಹೋಲಿನ ಡಯಾಮೀಟರು, ಸ್ಲಾಟಿನ ಡಯಾಮೀಟರು, ಡೆಪ್ತ್ ಎಷ್ಟಿದೆ ಅನ್ನೋದನ್ನು ತೋರಿಸ್ಬೋದು, ವಿಡ್ತನ್ನು ತೋರಿಸ್ಬೋದು, ರೇಡಿಯಸನ್ನು ತೋರಿಸ್ಬೋದು. ದೀಸ್ ಆರ್ ದ ಸೈಜ್ ಆಫ್ ದ ಡೈಮೆನ್ಷನ್. ಸೊ ಎಕ್ಸಾಂಪಲ್ಲು ಇಲ್ಲಿದೆ, ದಿಸ್ ಈಸ್ L1, ದಿಸ್ ಈಸ್ L2, ದಿಸ್ ಈಸ್ L3. ದೀಸ್ ಆರ್ ದ ಸೈಜ್ ಆಫ್ ದ ಡೈಮೆನ್ಷನ್. ನೋಡಿ, ಈಗ ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ಲೆಂತನ್ನು ನೀವು ತೋರಿಸ್ಬೋದು, ಅದನ್ನು L1 ಅಂತ ಕರಿತೀವಿ. ತೋರಿಸ್ಲೇಬೇಕು ಕಂಪಲ್ಸರಿ. ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ಲೆಂತನ್ನು ತೋರಿಸ್ಬೇಕು, ಅದು L2. ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ಲೆಂತನ್ನು ತೋರಿಸ್ಬೇಕು, L3. ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ಲೆಂತನ್ನು ತೋರಿಸ್ಬೇಕು, L4. ದಿಸ್ ಈಸ್ ದ ಸೈಜ್ ಆಫ್ ದ ಡೈಮೆನ್ಷನಿಂಗ್. ಲೊಕೇಶನ್ ಡೈಮೆನ್ಷನ್, ಇಟ್ ಗಿವ್ಸ್ ದ ಫಿಕ್ಸಸ್ ದ ರಿಲೇಷನ್ಶಿಪ್ ಆಫ್ ಫೀಚರ್ಸ್, ಸೆಂಟರ್ ಆಫ್ ದ ಹೋಲ್, ಸ್ಲಾಟ್ ಆ್ಯಂಡ್ ಎನಿ ಸಿಗ್ನಿಫಿಕೆಂಟ್ ಫಾರ್ಮ್ಸ್. ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟು ಸೆಂಟ್ರನ್ನು ಮಾರ್ಕ್ ಮಾಡಬೇಕು ಅಂತಂದರೆ ಇಲ್ಲಿಂದ ಇಲ್ಲಿಗೆ ಆ ಲೊಕೇಶನನ್ನು, ಪರ್ಟಿಕ್ಯುಲರ್ ಲೊಕೇಶನನ್ನು ಎಕ್ಸ್ಪ್ರೆಸ್ ಮಾಡ್ತಕ್ಕಂಥ ಡೈಮೆನ್ಷನನ್ನು ಲೊಕೇಶನ್ ಡೈಮೆನ್ಷನ್ ಅಂತ ಕರಿತೀವಿ. ಇದರಲ್ಲಿ ನೋಡಿ L4, ದಿಸ್ ಈಸ್ L4, L5. ಸೊ ಇಲ್ಲಿ L5 L4 ಯಾಕೆ ಬೇಕಪ್ಪ ಅಂತಂದರೆ ಇವೆರಡರ ಸೆಂಟ್ರಿಗೆ ನಾವು ಹೋಲನ್ನು ಹಾಕಬೇಕು. ಹೋಲನ್ನ ಸೆಂಟ್ರ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಈ ಹೋಲಿನ ಮಧ್ಯಭಾಗವನ್ನು ಗುರುತಿಸಬೇಕು. ದಿಸ್ ಈಸ್ ದ ಲೊಕೇಶನ್, ಆ್ಯಕ್ಚುಲಿ ವೇರ್ ದ ಹೋಲ್ ಈಸ್ ಲೊಕೇಟೆಡ್ ಅಂತಕ್ಕಂಥದ್ದನ್ನು ಡೈಮೆನ್ಷನಿನ ಮೂಲಕ ತೋರಿಸ್ತಕ್ಕಂಥದ್ದು ಲೊಕೇಶನ್ ಆಫ್ ಡೈಮೆನ್ಷನಿಂಗ್ ಅಂತ ಕರಿತೀವಿ. ನೆಕ್ಸ್ಟು ಬಂದ್ಬಿಟ್ಟು ಇಲ್ಲಿ ಎಲಿಮೆಂಟ್ಸ್ ಆಫ್ ಡೈಮೆನ್ಷನಿಂಗ್ ಅಂತ ಇದೆ. ಎಲಿಮೆಂಟ್ಸ್ ಆಫ್ ಡೈಮೆನ್ಷನಿಂಗ್ ಅಂತಂದರೆ ನಾವು ಡೈಮೆನ್ಷನಿಂಗ್ ಮಾಡುವಾಗ ಯಾವ್ಯಾವ ಲೈನುಗಳನ್ನು ಯೂಸ್ ಮಾಡ್ತೀವಿ. ಒಂದು ಎಕ್ಸ್ಟೆನ್ಷನ್ ಲೈನ್ ಅಂತ ಯೂಸ್ ಮಾಡ್ತೀವಿ. ನೋಡಿರಿ, ದಿಸ್ ಈಸ್ ಎ ಎಕ್ಸ್ಟೆನ್ಷನ್ ಲೈನ್. ಅಂದರೆ ಈ ಎ ಅನ್ನೋದು ಏನಿದೆಯಲ್ಲ, ದಿಸ್ ಈಸ್ ಕಾಲ್ಡ್ ಎಕ್ಸ್ಟೆನ್ಷನ್ ಲೈನ್. ದಿಸ್ ಲೈನ್ ಈಸ್ ಎಕ್ಸ್ಟೆಂಡೆಡ್ ಫ್ರಮ್ ಪ್ಲೇನ್ ಫಿಗರ್ ಟು ಡೈಮೆನ್ಷನಿಂಗ್ ಲೈನ್. ಅಂದರೆ ಈ ಪ್ಲೇನ್ ಫಿಗರಿನಿಂದ ಡೈಮೆನ್ಷನ್ ಲೈನಿನವರೆಗೂ ಎಕ್ಸ್ಟೆಂಡ್ ಮಾಡ್ತಕ್ಕಂಥ ಒಂದು ಲೈನನ್ನು ಎಕ್ಸ್ಟೆನ್ಷನ್ ಲೈನ್ ಅಂತ ಕರಿತೀವಿ. ಇಟ್ ಈಸ್ ಥಿನ್ ಲೈನ್ ಪ್ರೊಜೆಕ್ಟೆಡ್ ಫ್ರಮ್ ದ ಫೀಚರ್ ಆ್ಯಂಡ್ ಎಕ್ಸ್ಟೆಂಡೆಡ್ ಬಿಯಾಂಡ್ ದ ಡೈಮೆನ್ಷನ್ ಲೈನ್. ಸೊ ಇದು ಥಿನ್ ಆಗಿರಬೇಕು ಲೈನು, ಎಲ್ಲಿಂದ ಪ್ಲೇನ್ ಫಿಗರಿಂದ ಡೈಮೆನ್ಷನ್ ಲೈನ್ವರೆಗೂ ಎಕ್ಸ್ಟೆಂಡ್ ಆಗಿರ್ತಕ್ಕಂಥ ಲೈನನ್ನು, ಬಾರ್ಡರಿಂದ ಡೈಮೆನ್ಷನ್ವರೆಗೂ, ಡೈಮೆನ್ಷನ್ ಲೈನಿನವರೆಗೂ
ಎಕ್ಸ್ಟೆಂಡ್ ಆಗಿರ್ತಕ್ಕಂಥ ಲೈನನ್ನು ಎಕ್ಸ್ಟೆನ್ಷನ್ ಲೈನ್ ಅಂತ ಕರಿತೀವಿ. ಗಮನದಲ್ಲಿಟ್ಟಿರಬೇಕು. ಇಟ್ ಶುಡ್ ಬಿ ಥಿನ್. ಇದು ಭಾಳ ಇಂಪಾರ್ಟೆಂಟ್. ಇದೇನಾದರೂ ನೀವು ಥಿಕ್ ಮಾಡಿಬಿಟ್ರಿ ಅಂತ ಅಂದರೆ ಈ ಬಾರ್ಡರ್ ಲೈನ್ಗೂ ಇದಕ್ಕೂ ಯಾವುದೇ ರೀತಿಯ ವ್ಯತ್ಯಾಸ ಇರಲ್ಲ. ಸೊ ಹಾಗಾಗ್ಬಿಟ್ಟು ಈ ಎ ಅಂತಕ್ಕಂಥ ಎಕ್ಸ್ಟೆನ್ಷನ್ ಲೈನ್ ಇದೆಯಲ್ಲ, ಇಟ್ ಶುಡ್ ಬಿ ಥಿನ್ ಆಗಿರಬೇಕು. ಸೊ ದೀಸ್ ಆರ್ ದ ಎಕ್ಸ್ಟೆನ್ಷನ್ ಲೈನ್. ನೆಕ್ಸ್ಟ್ ಬಂದ್ಬಿಟ್ಟು ಡೈಮೆನ್ಷನ್ ಲೈನ್. ದೇರ್ ಆರ್ ಎ ಥಿನ್ ಕಂಟಿನ್ಯೂಯಸ್ ಲೈನ್ಸ್ ಟರ್ಮಿನೇಟೆಡ್ at ends by the arrowhead, dots or oblique lines touching the extension line. So ಇಲ್ಲಿದೆ ನೋಡಿ, this is a dimension line. B ಅಂತ ಇದೆಯಲ್ಲ, this is a dimension line. ಅದ್ರ ಮೇಲ್ಗಡೆ ಏನು ಮಧ್ಯಭಾಗದಲ್ಲಿ ನಾವು ಡೈಮೆನ್ಷನಿಂಗ್ ನಂಬರನ್ನು ನ್ಯೂಮರಲ್ ವ್ಯಾಲ್ಯೂವನ್ನು ಮಾರ್ಕ್ ಮಾಡಿರ್ತೀವಿ. ದಿಸ್ ಇಸ್ ದ ಎಂಡ್ ಆಫ್ ದ ಡೈಮೆನ್ಷನ್ ಲೈನ್. ಈ ಎಂಡ್ ಆಫ್ ದ ಡೈಮೆನ್ಷನಲ್ ಈಗ ಎಂಡ್ ವಿತ್ ಕೆಲವರು ಆರೋ ಹೆಡ್ಡಿಂದ ಎಂಡ್ ಮಾಡ್ತಾರೆ, ಕೆಲವರು ಡಾಟಿನ ಮೂಲಕ ಎಂಡ್ ಮಾಡ್ತಾರೆ. ಇದನ್ನು ನಾವು ಡೈಮೆನ್ಷನ್ ಲೈನ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಸೊ ದೀಸ್ ಆರ್ ದ ಡೈಮೆನ್ಷನಿಂಗ್ ಲೈನ್. ನೋಡಿ ಯಾವ ರೀತಿ ಡೈಮೆನ್ಷನನ್ನು ತೋರಿಸ್ಬೇಕು ಅಂತಕ್ಕಂಥದ್ದಿದೆ. ದೀಸ್ ಆರ್ ದ ಡೈಮೆನ್ಷನಿಂಗ್ ಲೈನ್. ಮತ್ತು ಡೈಮೆನ್ಷನ್ ಲೈನ್ ಎಲ್ಲ ಹಾಕಬೇಕಪ್ಪ ಅಂತಂದರೆ ಇಟ್ ಶುಡ್ ಬಿ 10 mm ಫ್ರಮ್ ದ ಬಾರ್ಡರ್ ಲೈನ್. ಯಾವ ಪ್ಲೇನಿನ ನೀವು ತೋರಿಸ್ಬೇಕೋ, ಆ ಪ್ಲೇನಿನ ಡೈಮೆನ್ಷನನ್ನು ತೋರಿಸ್ಬೇಕೋ, ಆ ಪ್ಲೇನಿನಿಂದ 10 mm ಡಿಸ್ಟೆನ್ಸಲ್ಲಿ ಈ ಡೈಮೆನ್ಷನ್ ಫಿಗರನ್ನು ಹಾಕಬೇಕು. ಎಕ್ಸಾಂಪಲ್ಲು ಇಲ್ಲಿದೆ ನೋಡಿರಿ, ಈ ಬಾರ್ಡರಿಂದ ಇಲ್ಲಿಗೆ 45 mm ಅಂತ ಹಾಕಿದಿರಲ್ಲ, ಇಲ್ಲಿ ಇರ್ತಕ್ಕಂಥದ್ದು 45.5 mm ಅಂತ ಎಕ್ಸ್ಪ್ರೆಸ್ ಮಾಡಿರ್ತಕ್ಕಂಥದ್ದು ಡೈಮೆನ್ಷನ್ ಲೈನು. ಇದನ್ನು ಬಾರ್ಡರ್ ಲೈನಿನ ಔಟರ್ ಲೈನ್ ಏನಿದೆಯೋ ಅಲ್ಲಿಂದ ಇಲ್ಲಿಗೆ 10 mm ಲೈನ್ ಡಿಸ್ಟೆನ್ಸಲ್ಲಿ ಹಾಕಬೇಕು. ತೀರಾ ಹತ್ರ ಹಾಕಬಾರ್ದು. ನೆಕ್ಸ್ಟ್ ಇವೆಲ್ಲ ಡೈಮೆನ್ಷನಿಂಗ್ ಫಿಗರು. ಸೊ ಆರೋ ಹೆಡ್ಡನ್ನು ಯಾವ ರೀತಿ ನಾವು ಹಾಕಬೇಕು ಅಂತಕ್ಕಂಥದ್ದು ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಇದರಲ್ಲಿ ಆರೋ ಹೆಡ್ಡಲ್ಲಿ ನೋಡಿ, ಸೊ ದಿಸ್ ಈಸ್ ಎ ಡೈಮೆನ್ಷನ್ ಲೈನ್ ಆ್ಯಂಡ್ ದಿಸ್ ಈಸ್ ಎ ಎಕ್ಸ್ಟೆನ್ಷನ್ ಲೈನ್. ಓಕೆ, ಎಕ್ಸ್ಟೆನ್ಷನ್ ಲೈನ್ ಅಂತಂದರೆ ಇದು ಇಲ್ಲಿಂದ ಇಲ್ಲಿಗೆ ಎಕ್ಸ್ಟೆನ್ಷನ್ ಲೈನು, ಇದು ಡೈಮೆನ್ಷನ್ ಲೈನು. ಆಮೇಲೆ ಇಲ್ಲಿರ್ತಕ್ಕಂಥದ್ದು ಓಪನ್ ಟೈಪ್ ಆರೋ ಹೆಡ್ಡು, ಇಲ್ಲಿರ್ತಕ್ಕಂಥದ್ದು ಬಿ ಕ್ಲೋಸ್ಡ್ ಟೈಪ್ ಆರೋ ಹೆಡ್ಡು, ಸಿ ಕ್ಲೋಸ್ಡ್ ಫಿಲ್ಡ್ ಟೈಪು, ಇ ಆಬ್ಲಿಕ್ ಟೈಪ್. ಇದರಲ್ಲಿ ಯಾವುದಾದರೂ ಒಂದು ಸಿಸ್ಟಮನ್ನು ಪರ್ಫೆಕ್ಟಾಗಿ ಮಾಡಬೇಕು. ನೀವು ಕ್ಲೋಸ್ಡ್ ಟೈಪ್ ಆರೋ ಹೆಡ್ಡನ್ನು ಹಾಕಬೇಕು ಅಂತಂದರೆ ಇದು ಲೆಂತ್ ಆಫ್ ದ ಆರೋ ಹೆಡ್ಡು 3 mm ಇತ್ತು ಅಂತಂದರೆ ವಿಡ್ತ್ ಆಫ್ ದ ಆರೋ ಹೆಡ್ಡು ಇಟ್ ಶುಡ್ ಬಿ 1 mm ಇರಬೇಕು. ಇಟ್ ಶುಡ್ ಬಿ ಇನ್ ದ ರೇಷಿಯೋ ಆಫ್ 1:3. 3 mm ಇತ್ತು ಅಂದರೆ ಇದು ವಿಡ್ತು 1 mm ಇರಬೇಕು. ದಿಸ್ ಇಸ್ ದ ಸ್ಟ್ಯಾಂಡರ್ಡ್ ಡೈಮೆನ್ಷನಿಂಗ್ ಆಫ್ ಆರೋ ಹೆಡ್. ಆಮೇಲೆ ಆಂಗಲ್ ಎಷ್ಟಿರಬೇಕಂತಂದರೆ ಈ ಆಂಗಲ್ ಶುಡ್ ಬಿ 15 degree to 90 degree. ಸೊ ಈ ರೀತಿ ನಾವು ಡೈಮೆನ್ಷನನ್ನು ಹಾಕಬೇಕಾಗುತ್ತೆ. ನೆಕ್ಸ್ಟ್ ದಿಸ್ ಈಸ್ ಕಾಲ್ಡ್ ಎ ಲೀಡರ್ ಲೈನ್. ಇದನ್ನು ನಾವು ಲೀಡರ್ ಲೈನ್ ಅಂತ ಕರಿತೀವಿ. ಸೊ ಹಾಗಾದರೆ ಲೀಡರ್ ಲೈನ್ ಅಂತಂದರೆ ಏನು? ಇಟ್ ಈಸ್ ಎ ಥಿನ್ ಕಂಟಿನ್ಯೂಯಸ್ ಲೈನ್. ಇಟ್ ಕನೆಕ್ಟ್ಸ್ ಎ ನೋಟ್ ಆರ್ ಡೈಮೆನ್ಷನ್ ವಿತ್ ದ ಫೀಚರ್ ಟು ವಿಚ್ ಇಟ್ ಅಪ್ಲೈಸ್. ಲೀಡರ್ ಲೈನ್ ಏನಕ್ಕೆ ಆಗ್ತಾವಪ್ಪ ಅಂತಂದರೆ, ಈ ಎಕ್ಸಾಂಪಲ್ಲು ಒಂದು ಹೋಲ್ ಇದೆ, ಆ ಹೋಲಿನ ಡೈಮೆನ್ಷನ್ ಎಷ್ಟು ಅಂತಕ್ಕಂಥದ್ದನ್ನು ನಾವು ಆ ಒಂದು ಪ್ಲೇನ್ ಫಿಗರಿನ ಒಳಭಾಗದಲ್ಲಿ ಡೈಮೆನ್ಷನನ್ನು ಮಾರ್ಕ್ ಮಾಡಲ್ಲ. ಸೊ ಅದಕ್ಕೋಸ್ಕರ ಆ ಹೋಲಿನ ಡೈಮೆನ್ಷನನ್ನು ಪ್ಲೇನ್ ಫಿಗರಿನ ಹೊರಗಡೆ ತೋರಿಸ್ಬೇಕಲ್ಲ, ಆ ಒಂದು ಲೈನನ್ನು ನಾವು ಲೀಡರ್ ಲೈನ್ ಅಂತ ಕರಿತೀವಿ. ನೋಡಿ ಇಲ್ಲಿ ಲೀಡರ್ ಲೈನ್, ದಿಸ್ ಈಸ್ ಎ ಲೀಡರ್ ಲೈನ್. ನಾವು ಇಲ್ಲೇನೇ ಇದ್ರ ಡೈಮೆನ್ಷನನ್ನು ಬರೆಯಲ್ಲ, ಇದನ್ನು ನಾವು ಹೊರಭಾಗದಲ್ಲಿ ಪ್ಲೇನ್ ಫಿಗರಿನ ಹೊರಭಾಗದಲ್ಲಿ ತೋರಿಸೋದಕ್ಕೆ ಒಂದು ಲೈನನ್ನು ಹಾಕ್ತೀವಿ. ಅದಕ್ಕೆ ನಾವು ಲೀಡರ್ ಲೈನ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟು indicating the dimension value or drawing. All dimension value shall be shown on the drawing character of sufficient size to ensure the complete legibility on the origin drawing as well as reproduction made from the microfilling. ಎಲ್ಲ ಡೈಮೆನ್ಷನನ್ನು ಸಹ
ಈಕ್ವಲ್ ಹೈಟಿನ ನಂಬರ್ ಏನು ಬರೀತಿರಲ್ಲ, ಡೈಮೆನ್ಷನಿಂಗ್ ಫಿಗರ್ ಲೈನ್ ಬರೀತಿರಲ್ಲ, ಇಟ್ ಶುಡ್ ಬಿ ಎ ಈಕ್ವಲ್ ಹೈಟ್ ಆಗಿರಬೇಕು. ಒಂದು ಹೈಟ್ ಜಾಸ್ತಿ ಒಂದು ಹೈಟ್ ಕಮ್ಮಿ ಆ ರೀತಿಯಾಗಿ ಮಾಡಬಾರ್ದು. ಮತ್ತು ಡೈಮೆನ್ಷನಿಂಗ್ ಫಿಗರ್ ಶುಡ್ ಬಿ ಸೆಂಟ್ರ್, ಯಾವಾಗಲೂ ಸೆಂಟ್ರ್ ನೋಡಿ ಯಾವ ರೀತಿಯಾಗಿ ಸೆಂಟ್ರ್ ಬರ್ದಿಯಾರಲ್ಲ ಇಲ್ಲಿ, ಇದೇ ರೀತಿಯಾಗಿ ಸೆಂಟ್ರ್ ಆಗಿರಬೇಕು. ಮತ್ತು ಈ ಒಂದು ಆರೋ ಹೆಡ್ಡು ಎಕ್ಸ್ಟೆನ್ಷನ್ ಲೈನ್ಗೆ ಸರಿಯಾಗಿ ಟಚ್ ಆಗಿರಬೇಕು. ದಿಸ್ ಆರೋ ಹೆಡ್ ಶುಡ್ ಬಿ ಟಚ್ ವಿತ್ ದ ಎಕ್ಸ್ಟೆನ್ಷನ್ ಲೈನ್. ಎಕ್ಸ್ಟೆನ್ಷನ್ ಲೈನ್ ಏನಿದೆಯಲ್ಲ, ದಿಸ್ ಈಸ್ ಎ ಎಕ್ಸ್ಟೆನ್ಷನ್ ಲೈನ್. ಈ ಎಕ್ಸ್ಟೆನ್ಷನ್ ಲೈನ್ಗೆ ಸರಿಯಾಗಿ ಟಿಪ್ ಆಫ್ ದ ಆರೋ ಹೆಡ್ ಶುಡ್ ಬಿ ಇನ್ ಟಚ್ ವಿತ್ ದ ಎಕ್ಸ್ಟೆನ್ಷನ್ ಲೈನ್. ನಾವು ಈ ಮಧ್ಯೆ ನೀವೇನು ಮಾಡ್ತೀರಾ, ಮಧ್ಯೆ ಎಲ್ಲೋ ಒಂದು ಕಡೆಗೆ ಅದನ್ನು ಬಿಟ್ಟುಬಿಡ್ತೀರಾ, ಇಲ್ಲ ಅಂತಂದರೆ ಎಕ್ಸ್ಟೆನ್ಷನ್ ಲೈನಿಂದ ಹೊರಗಡೆ ಹೋಗಿರುತ್ತೆ. ಆ ರೀತಿಯಾಗಿ ನಾವು ಆರೋ ಹೆಡ್ಡನ್ನು ಹಾಕಬಾರ್ದು. ಜಸ್ಟ್ ಆರೋ ಹೆಡ್ಡಿನ ಟಿಪ್ಪು ಎಕ್ಸ್ಟೆನ್ಷನ್ ಲೈನ್ಗೆ ಟಚ್ ಆಗಿರಬೇಕು. ಯಾಕೆ ಅಂತಂದರೆ ನಾವು ಮಾರ್ಕ್ ಮಾಡಿರ್ತಕ್ಕಂಥ ಡಿಸ್ಟೆನ್ಸು, ನಾವು ತೋರಿಸ್ಬೇಕಾಗಿರೋ ಡಿಸ್ಟೆನ್ಸು ಎಕ್ಸ್ಟೆನ್ಷನ್ ಲೈನಿಂದ ಈ ಎಕ್ಸ್ಟೆನ್ಷನ್ ಲೈನ್ವರೆಗೂ ಮಾತ್ರ. ಸೊ ಹಾಗಾಗ್ಬಿಟ್ಟು ಎಕ್ಸ್ಟೆನ್ಷನ್ ಲೈನ್ಗೆ ಸರಿಯಾಗಿ ಈ ಆರೋ ಹೆಡ್ಡು ಟಚ್ ಆಗಿರಬೇಕು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು ಮೆಥಡ್ ಆಫ್ ಇಂಡಿಕೇಟಿಂಗ್ ದ ವ್ಯಾಲ್ಯೂ. There are two methods of used in indicating the value. Only one method should be used on any one of the drawing. ಈ ಡೈಮೆನ್ಷನಿಂಗನ್ನು ಮಾಡುವಾಗ ನಾವು ಥ್ರೂಔಟ್ ದ ಡೈಮೆನ್ಷನ್ನು, ಥ್ರೂಔಟ್ ದ ಡ್ರಾಯಿಂಗು ಒಂದೇ ಸಿಸ್ಟಮ್ ಆಫ್ ಡೈಮೆನ್ಷನಿಂಗನ್ನು ಯೂಸ್ ಮಾಡಬೇಕಾಗುತ್ತೆ. ಬೇರೆ ಬೇರೆ ಸಿಸ್ಟಮನ್ನು ನಾವು ಯೂಸ್ ಮಾಡಬಾರ್ದು. ಸೊ ಮೆಥಡ್ 1, dimensioning value shall be placed parallel to their dimensioning line and preferable near the middle, above and clear of the dimension line. However, value should be indicated so that they can be read from bottom or from the right hand side of the drawing. Dimension value shall be placed parallel to their dimension line. So ನೋಡಿಲಿ, ಈ ಲೈನ್ಗೆ ಇದು ಪ್ಯಾರಲಲ್ ಆಗಿದೆ. 13.36 ಅಂತ ಇದೆಯಲ್ಲ, ಇದು ಈ ಲೈನ್ಗೆ ಪ್ಯಾರಲಲ್ ಆಗಿರಬೇಕು, ಇದು ಈ ಲೈನ್ಗೆ ಪ್ಯಾರಲಲ್ ಆಗಿರಬೇಕು, ಇದು ಈ ಲೈನಿಗೆ ಪ್ಯಾರಲಲ್ ಆಗಿರಬೇಕು. ಸೊ ಡೈಮೆನ್ಷನಿಂಗ್ ಲೈನ್ ಶುಡ್ ಬಿ ಪ್ಯಾರಲಲ್ ಟು ದ, ಇಟ್ ಶುಡ್ ಬಿ ಪ್ಲೇಸ್ಡ್ ಪ್ಯಾರಲಲ್ ಟು ದ ಡೈಮೆನ್ಷನಿಂಗ್ ಲೈನ್ ಶುಡ್ ಬಿ ಪ್ಯಾರಲಲ್ ಟು ದ ಪ್ಲೇನ್ ಫಿಗರ್. ನೀವು ಯಾವ ಫಿಗರಿಗೆ ನೀವು ಡೈಮೆನ್ಷನಿಂಗ್ ಮಾಡಬೇಕಾಗಿರುತ್ತೋ, ಸೊ ದ ಡೈಮೆನ್ಷನ್ ವ್ಯಾಲ್ಯೂ ಶೆಲ್ ಬಿ ಪ್ಲೇಸ್ಡ್ ಪ್ಯಾರಲಲ್ ಟು ದೇರ್ ಡೈಮೆನ್ಷನ್ ಲೈನ್ ಆ್ಯಂಡ್ ಪ್ರಿಫರಬಲಿ ನಿಯರ್ ದ ಮಿಡಲ್. ಮಿಡಲ್ಗೆ ನಾವು ನಂಬರನ್ನು ಬರಿಬೇಕು. ಆ್ಯಂಡ್ ಅಬೋವ್ ಆ್ಯಂಡ್ ಕ್ಲಿಯರ್ ಆನ್ ದ ಡೈಮೆನ್ಷನ್ ಲೈನ್. ನಂಬರನ್ನು ಕ್ಲಿಯರಾಗಿ ಮಧ್ಯಭಾಗದಲ್ಲಿ ನಂಬರನ್ನು ಬರಿಬೇಕು. ಹೌಎವರ್ the value shall be indicated so that they can be read from bottom or from the right side of the drawing. ಸೊ ನಾವು ವ್ಯಾಲ್ಯೂವನ್ನು ರೀಡ್ ಮಾಡುವಾಗ ಯಾವ ರೀತಿ ಬರಿಬೇಕಪ್ಪ ಅಂತಂದರೆ, ಇಟ್ ಶುಡ್ ಬಿ ಬಾಟಮ್ ಟು ಟಾಪ್ ಆ್ಯಂಡ್ ರೈಟ್ ಟು ಲೆಫ್ಟ್. ಇಲ್ಲಿ ನೋಡಿ, ಇದರ ವ್ಯಾಲ್ಯೂವನ್ನು ಇಂಡಿಕೇಟ್ ಮಾಡುವಾಗ ಬಾಟಮ್ನಿಂದ ಟಾಪ್ಗೆ ಹೋಗಿದೆ, ಬಲಭಾಗದಿಂದ ಎಡಭಾಗಕ್ಕೆ ಹೋಗಿದೆ. ಹೌದಾ, ಅಬ್ಸರ್ವ್ ಮಾಡಿದ್ದೀರಾ? So the dimensioning value should be represented by bottom to top and right to left, indicated to the from the right hand side of the drawing. Dimension lines are not broken. Dimension line ಮಧ್ಯಭಾಗಕ್ಕೆಲ್ಲೂ ಬ್ರೇಕ್ ಆಗಿರಬಾರ್ದು. Dimensioning of angle also given in the same way. ಡೈಮೆನ್ಷನಿಂಗ್ ಆಂಗಲನ್ನು ಸಹ ಸೇಮ್ ವೇನಲ್ಲಿ ಬರೀಬೇಕು. ದಿಸ್ ಮೆಥಡ್ ಈಸ್ ನೋನ್ ಆ್ಯಸ್ ಅಲೈನ್ಡ್ ಸಿಸ್ಟಮ್ ಆಫ್ ಡೈಮೆನ್ಷನಿಂಗ್. ಸೊ ಇಲ್ಲಿ ಏನು ತೋರಿಸಿದಾರಲ್ಲ, ಈ ಒಂದು ಸಿಸ್ಟಮನ್ನು ನಾವು ಅಲೈನ್ಡ್ ಸಿಸ್ಟಮ್ ಅಂತ ಕರಿತೀವಿ. ಯಾವ ಫಿಗರಲ್ಲಿ ಡೈಮೆನ್ಷನಿಂಗನ್ನು ಬಾಟಮಿಂದ ಟಾಪಿಗೆ ಡೈಮೆನ್ಷನಿಂಗ್ ನಂಬರನ್ನು ಬರೆದಿರ್ತಾರೆ, ಬಾಟಮಿಂದ ಟಾಪು, ರೈಟಿಂದ ಲೆಫ್ಟು, ಆ್ಯಂಡ್ ದ ಡೈಮೆನ್ಷನಿಂಗ್ ಫಿಗರ್ ಶುಡ್ ಬಿ ಅಟ್ ದ ಸೆಂಟರ್ ಆಫ್ ಡೈಮೆನ್ಷನಿಂಗ್ ಲೈನ್ ವಿತೌಟ್ ಬ್ರೇಕಿಂಗ್. ಈ ಒಂದು ಸಿಸ್ಟಮನ್ನು ಅಲೈನ್ಡ್ ಸಿಸ್ಟಮ್ ಅಂತ ಕರಿತೀವಿ. ಅಲೈನ್ಡ್ ಸಿಸ್ಟಮಲ್ಲಿ ಈ ರೀತಿಯಾಗಿ ನಾವು ಡೈಮೆನ್ಷನನ್ನು ಮಾರ್ಕ್ ಮಾಡ್ತೀವಿ. ಈ ಡೈಮೆನ್ಷನಿಗೆ ಎರಡೂ ಫಿಗರನ್ನು ನೀವು ಹಾಕಬೇಕು. ಹೆಡ್ಡಿಂಗನ್ನು ಏನು ಬರೀಬೇಕು, ಅಲೈನ್ಡ್ ಸಿಸ್ಟಮ್ ಆಫ್ ಡ್ರಾಯಿಂಗ್ ಅಂತ ಬರೀಬೇಕು. ಅಲೈನ್ಡ್ ಸಿಸ್ಟಮ್ ಆಫ್ ಡ್ರಾಯಿಂಗ್ ಅಂತ ಬರೆದ್ಬಿಟ್ಟು ಇವೆರಡು ಫಿಗರನ್ನು
ಹಾಕಬೇಕು. ನಾನು ಇವತ್ತು PDF ಫೈಲ್ಗೆ ನೀವು ಇದನ್ನು ಹಾಕ್ತೀನಿ. ಎರಡನೇದು ಬಂದುಬಿಟ್ಟು ಡೈಮೆನ್ಷನನ್ನು ಮಾರ್ಕ್ ಮಾಡುವಾಗ 2 ಮೆಥಡ್ ಇದೆ. ಒಂದು ಅಲೈನ್ಡ್ ಸಿಸ್ಟಮ್ಮು, ಇನ್ನೊಂದು ಯೂನಿಡೈರೆಕ್ಷನಲ್ ಸಿಸ್ಟಮ್. ಈ ಯೂನಿಡೈರೆಕ್ಷನಲ್ ಸಿಸ್ಟಮ್ ಅಂತಂದು ಅದು ಇದರಲ್ಲಿ ಏನು ಮಾಡ್ತಾರಪ್ಪ ಅಂದರೆ, ದ ಡೈಮೆನ್ಷನ್ ವ್ಯಾಲ್ಯೂ ಶುಡ್ ಬಿ ಇಂಡಿಕೇಟೆಡ್ ಸೋ ದ್ಯಾಟ್ ದೇ ಕ್ಯಾನ್ ಬಿ ರೀಡ್ ಫ್ರಮ್ ಬಾಟಮ್ ಆಫ್ ದ ಡ್ರಾಯಿಂಗ್ ಶೀಟ್. ನಾನ್ ಹಾರಿಜೆಂಟಲ್ ಡೈಮೆನ್ಷನ್ ಲೈನ್ಸ್ ಆರ್ ಇಂಟರಪ್ಟೆಡ್, ಪ್ರಿಫರಬ್ಲಿ ನಿಯರ್ ದ ಮಿಡಲ್, ಸೋ ದ್ಯಾಟ್ ದೇರ್ ವ್ಯಾಲ್ಯೂ ಕ್ಯಾನ್ ಬಿ ಇನ್ಸರ್ಟೆಡ್. ಸೊ ಇದಕ್ಕೂ ಏನು ವ್ಯತ್ಯಾಸ ಅಂತಂದರೆ, ಇಲ್ಲಿ ನಾವು ಡೈಮೆನ್ಷನಿಂಗ್ ನಂಬರನ್ನು ಎಲ್ಲಿ ಬರಿತೀವಿ ಅಂತಂದರೆ ನೋಡಿ, ಡೈಮೆನ್ಷನ್ ಫಿಗರನ್ನು ಮಧ್ಯ ಭಾಗಕ್ಕೆ ಕಟ್ ಮಾಡಿಬಿಟ್ಟು ಅಲ್ಲಿ ಡೈಮೆನ್ಷನ್ ಫಿಗರನ್ನು ಬರಿತೀವಿ. ಓಕೆ, ಇದು ಸಹ ಬಾಟಮಿಂದ ಟಾಪ್ಗೆ ನಾವು ಡೈಮೆನ್ಷನಿಂಗ್ ಬರೆಯೋದು. ಬಟ್ ಇಲ್ಲೇನು ಮಾಡಿದ್ದೀವಿ, ನಾವು ಡೈಮೆನ್ಷನಿಂಗ್ ಲೈನನ್ನು ಕಟ್ ಮಾಡಿಬಿಟ್ಟು ಸೆಂಟರ್ಗೆ ನಂಬರನ್ನು ಬರೀತಕ್ಕಂಥ ಪ್ರೋಸೆಸ್ಸು. ಇದು ಬಾಟಮ್ ಟು ಟಾಪ್ ಅಷ್ಟೇ, ರೈಟ್ ಟು ಲೆಫ್ಟ್ ಇಲ್ಲ. ಬಾಟಮ್ ಟು ಟಾಪು ನಾವು ಇದನ್ನು ರೆಪ್ರೆಸೆಂಟ್ ಮಾಡ್ತೀವಿ. ಆ್ಯಂಡ್ ಫಿಗರ್ ಡೈಮೆನ್ಷನ್ ನಂಬರ್ ಶುಡ್ ಬಿ ರೈಟ್ ಅಟ್ ದ ಬ್ರೇಕಿಂಗ್ ದ ಡೈಮೆನ್ಷನಿಂಗ್ ಲೈನ್, ಆ್ಯಂಡ್ ದ ನಂಬರ್ ಶುಡ್ ಬಿ ರೈಟ್ ಅಟ್ ದ ಮಿಡಲ್, ಬಾಟಮ್ ಟು ಟಾಪ್. ಇದನ್ನು ನಾವೇನಂತ ಕರಿತೀವಿ, ಯೂನಿಡೈರೆಕ್ಷನಲ್ ಸಿಸ್ಟಮ್ ಆಫ್ ಡೈಮೆನ್ಷನಿಂಗ್ ಅಂತ ಕರಿತೀವಿ. ಸೊ ಇದರಲ್ಲಿ ಏನೇನು ಮೆಥಡನ್ನು ಯೂಸ್ ಮಾಡಬೇಕು, ಇದರಲ್ಲಿ ಮತ್ತೆ ಚೈನ್ ಡೈಮೆನ್ಷನಿಂಗ್ ಅದೇ, ಡೈಮೆನ್ಷನಿಂಗ್ ಫ್ರಮ್ ದ ಕಾಮನ್ ಫೀಚರ್ಸ್. ಸೊ ದಿಸ್ ಈಸ್ ಡೈಮೆನ್ಷನಿಂಗ್ ಬೈ ಕೋಆರ್ಡಿನೇಟ್ ಆ್ಯಂಡ್ ಕಂಬೈನ್ಡ್ ಡೈಮೆನ್ಷನಿಂಗ್. ಸೊ ಇಷ್ಟು ಮೆಥಡನ್ನು ನಾವು ಡೈಮೆನ್ಷನಿಂಗ್ ಸಿಸ್ಟಮಲ್ಲಿ ಯೂಸ್ ಮಾಡ್ತೀವಿ. ನೀವು ಬರಿಬೇಕಾಗಿರೋದು ಈಗ 2 ಸಿಸ್ಟಮು, ಒಂದು ಅಲೈನ್ಡ್ ಸಿಸ್ಟಮನ್ನು ಬರೀರಿ ಫಿಗರನ್ನು, ಎರಡನೇದು ಯೂನಿಡೈರೆಕ್ಷನ್ ಸಿಸ್ಟಮನ್ನು ಬರೀರಿ. ಈ ಒಂದು ಫಿಗರಲ್ಲಿ ಏನೇನು ಇದೆಯಲ್ಲ, ಈ ಹೆಂಗಿದೆಯೋ ಅದೇ ಸೈಜಲ್ಲಿ ಫಿಗರನ್ನು ಕಾಪಿ ಮಾಡಿಬಿಟ್ಟು ಇದನ್ನು ಬರಿಬೇಕಾಗುತ್ತೆ. ಸೊ ಇದು ಡೈಮೆನ್ಷನಿಂಗ್ ಮೆಥಡ್. ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ, ಡೈಮೆನ್ಷನಿಂಗ್ ಬೈ ಕೋಆರ್ಡಿನೇಟ್ಸ್. ದಿಸ್ ಸಿಸ್ಟಮ್ ಈಸ್ ಮಚ್ ಯೂಸ್ಡ್ ಫಾರ್ ಕಾಂಪೋನೆಂಟ್ ಪ್ರೊಡ್ಯೂಸ್ಡ್ ಆನ್ ದ ಜಿಗ್ ಬೋರಿಂಗ್ ಮಷಿನ್. ಸೊ ಇಲ್ಲೇನು ಮಾಡಿದಾರಪ್ಪ ಅಂತಂದರೆ, ಕೆಳಗಡೆ ಟೇಬಲನ್ನು ಮಾಡಿಬಿಟ್ಟು ವ್ಯಾಲ್ಯೂವನ್ನು ಕೊಟ್ಟಿದ್ದಾನೆ. 1 ಎಷ್ಟಿರಬೇಕು, 2 ಎಷ್ಟಿರಬೇಕು, 3 ಎಷ್ಟಿರಬೇಕು, ಇಲ್ಲಿ ನಂಬರನ್ನು ಕೊಟ್ಟಿದ್ದಾನೆ. 1 2 3 4 5 6. ದಿಸ್ ಈಸ್ ಎಕ್ಸ್ ಆಕ್ಸಿಸ್ಸು, ಇದು ವೈ ಆಕ್ಸಿಸ್. ಸೊ ಎಕ್ಸ್ ಆಕ್ಸಿಸಲ್ಲಿ 1 ಎಷ್ಟಿರಬೇಕು, ಎಕ್ಸ್ ಆಕ್ಸಿಸ್ ಅಂತಂದರೆ ದಿಸ್ ಈಸ್ ಎಕ್ಸ್ ಆಕ್ಸಿಸ್, ಅದರಲ್ಲಿ 1 ಎಷ್ಟಿರಬೇಕು, 70 ಇರಬೇಕು. ವೈ ಆಕ್ಸಿಸ್ ಅಂದರೆ ಇದರ ಡಯಾಮೀಟರು, ಇದರ ಡಯಾಮೀಟರ್ ಎಷ್ಟಿರಬೇಕು, 10 mm ಡಯಾಮೀಟರ್ ಇರಬೇಕು. ಇಲ್ಲಿಂದ ಎಕ್ಸ್ ಆಕ್ಸಿಸ್ಗೆ ಎಷ್ಟಿರಬೇಕು ನೋಡಿ, ಎಕ್ಸ್ ಆಕ್ಸಿಸ್ಸಿಂದ ಇದರ ಈ ಒಂದು ಸರ್ಕಲಿನ ಸೆಂಟ್ರಿಗೆ 70 mm ಇರಬೇಕು. ಹೌದಾ? ಈ ಪೂರ್ತಿ ಮಾಹಿತಿಯನ್ನು ಟೇಬಲ್ ಮೂಲಕ ತೋರಿಸಿರ್ತಾನೆ. ಇದಕ್ಕೆ ನಾವು ಡೈಮೆನ್ಷನಿಂಗ್ ಬೈ ಕೋಆರ್ಡಿನೇಟ್ಸ್ ಅಂತ ಕರಿತೀವಿ. ಇದು ಒಂದು ಫಿಗರನ್ನು ನೀವು ಹಾಕಬೇಕಾಗುತ್ತೆ. ಇದು ನಿಮಗೆ ಹಾಕುವಾಗ ಏನಾದರೂ ಡೌಟ್ ಬಂದರೆ ಕೇಳ್ರಿ. ಆಮೇಲೆ ದಿಸ್ ಈಸ್ ಸೂಪರ್ ಇಂಪೋಸ್ಡ್ ರನ್ನಿಂಗ್ ಡೈಮೆನ್ಷನಿಂಗು, ಆ್ಯಂಡ್ ದಿಸ್ ಈಸ್ ಎ ಡೈಮೆನ್ಷನಿಂಗ್ ಫ್ರಮ್ ಟ್ಯಾಪರ್ ಪಾರ್ಟು. ಸೊ ಇದು ಪ್ಯಾರಲಲ್ ಡೈಮೆನ್ಷನಿಂಗನ್ನು ಪ್ಯಾರಲಲ್ಲಾಗಿ ಮಾಡ್ಕೊತಾವೆ ನೋಡಿರಿ, ಒಂದಕ್ಕೊಂದು ಪ್ಯಾರಲಲ್ ಆಗಿರುತ್ತೆ. ಇದಕ್ಕೆ ನಾವು ಪ್ಯಾರಲಲ್ ಡೈಮೆನ್ಷನಿಂಗ್ ಅಂತ ಕರಿತೀವಿ. ಒಂದು ಲೈನ್ಗೂ ಇನ್ನೊಂದು ಲೈನ್ ಇವೇನು ಮಾಡಬೇಕು ಅಂತಂದರೆ, ಹೆಡ್ಡಿಂಗನ್ನು ಬರೆದ್ಬಿಟ್ಟು ಕೆಳಗಡೆ ಪ್ರತಿಯೊಂದ್ರದ್ದು ಫಿಗರನ್ನು ಬರೀಬೇಕು. ಓಕೆ, ಪ್ಯಾರಲಲ್ ಡೈಮೆನ್ಷನಿಂಗ್ ಅಂದರೆ ಈ ಫಿಗರ್ ಬರೀಬೇಕು. ಸೂಪರ್ ಇಂಪೋಸ್ಡ್ ರನ್ನಿಂಗ್ ಡೈಮೆನ್ಷನಿಂಗ್ ಅಂದರೆ ಈ ಫಿಗರ್ ಬರೀಬೇಕು. ಕೋಆರ್ಡಿನೇಟ್ ಡ್ರಾಯಿಂಗ್ ಅಂತ ಅಂದರೆ ಈ ಫಿಗರ್ ಬರೀಬೇಕು. ಮತ್ತು ಡೈಮೆನ್ಷನಿಂಗ್ ಫ್ರಮ್ ಸ್ಮಾಲರ್ ವಿಡ್ತ್ ಇದೊಂದಿದೆ. ಮತ್ತು ಡೈಮೆನ್ಷನಿಂಗ್ ಟ್ಯಾಪರ್ ಪಾರ್ಟು ಇದನ್ನು ಬರೀಬೇಕು. ಇದೆಲ್ಲ ಫಿಗರನ್ನು ಬರೆದ್ಬಿಟ್ಟು ಹೆಡ್ಡಿಂಗನ್ನು ಬರೀ. ಚೈನ್ ಡೈಮೆನ್ಷನಿಂಗಿಗೆ ಈ ಫಿಗರ್ ಹಾಕಬೇಕು. ಹೆಡ್ಡಿಂಗನ್ನು ಬರೆದ್ಬಿಟ್ಟು ಕೆಳಗಡೆ ಫಿಗರನ್ನು ಹಾಕ್ರಿ. ನಿಮ್ಗೇನಾದರೂ ಡೌಟ್ ಬಂದರೆ ನನಗೆ ಫೋನ್ ಮಾಡಿ, ಕಾಂಟ್ಯಾಕ್ಟ್ ಮಾಡಿ. ಐ ವಿಲ್ ರಿಪ್ಲೈ ಯು. ಥ್ಯಾಂಕ್ ಯು.